ಅಂತೇಳಿ. ಯಾವ ಊರು ಸರ್ ನಿಮ್ಮದು? ನಮ್ಮದು ಕಡಲವಾಡ. ಸರ್ ನಿಮ್ದು ಯಾವ ಊರು ಸರ್? ನಮ್ದು ಆನಂದಿ ಮಾಡಿ. ಆನಂದಿ ಸರ್. ಹೇಳ್ರಿ ಸರ್, ನಿಮ್ಮ ಡೌಟ್ಸ್ ಏನಿದೆ ಈ ಕಾಂಪ್ಲೇಂಟ್ ಬಗ್ಗೆ? ಏನಿಲ್ಲ, ABS ಕಂಪ್ನಿ ಗೋಲ್ಡ್ ಅಂತಂದು ಹೇಳಿ ಇದು ಮಾಡಿದ್ರಲ್ಲ, ಇದ್ರಾಗ ನೀವು ಏನೇನು ಇದು ಕೊಡ್ತಾ ಇದ್ದೀರಿ ಸರ್? ನಮ್ದು ಇದು ಹೇಳ್ಬೇಕಂದ್ರೆ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಅಂತ ಹೇಳಿ ನಮ್ಮ ಕಂಪನಿ ಹೆಸರು ಸರ್. ಇದು ಮೊದಲನೇ ಪ್ರಾಜೆಕ್ಟ್ ಬಂದ್ಬಿಟ್ಟು 24 ತಿಂಗಳಿದೆ ಸರ್. ಈ ಪ್ರಾಜೆಕ್ಟ್ ಅಲ್ಲಿ ನಾವು ಮೊದಲನೇ ಸ್ಕೀಮು ಗೋಲ್ಡ್ ಸ್ಕೀಮ್, ABS ಗೋಲ್ಡ್ ಸ್ಕೀಮ್ ಅಂತ ಹೇಳಿ ಮಾಡಿದ್ದೀವಿ ಸರ್. ಇದರಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಅಂತೆ 24 ತಿಂಗಳು ಕಟ್ಟಬೇಕಾಗುತ್ತೆ ಸರ್. ಪ್ರತಿ ತಿಂಗಳಲ್ಲಿ ಒಂದು ಲಕ್ಕಿ ಡ್ರಾ ಅಂತ ಹೇಳಿ ನಾವು ಮಾಡ್ತೀವಿ ಸರ್. ಈ ಲಕ್ಕಿ ಡ್ರಾ ಅಲ್ಲಿ ಒಂದು 6,000 ಚಿಲ್ಲರ ಜನ ಇರ್ತಾರೆ, 2,500 ಜನ ವಿನ್ ಆಗ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಜನರಿಗೆ ಸಮಾಧಾನಕರ ಬಹುಮಾನ ಇರ್ತದೆ ಸರ್. ಇದು ಹೇಳ್ಬೇಕಂದ್ರೆ ಬಡ ಮಹಿಳೆಯರ ಕನಸು ಸರ್ ಈ ಸ್ಕೀಮಲ್ಲಿ ಇರ್ತಕ್ಕಂಥದ್ದು. ಪ್ರತಿ ಬಡ ಮಹಿಳೆಯರಿಗೆ ನಾನು ಒಂದು ಐಷಾರಾಮಿ ಮನೆಯಲ್ಲಿ ಇರ್ಬೇಕನ್ನೋ ಆಸೆ ಇರ್ತದೆ. ಹಂಗಾಗಿ ನಾವು ಈ ಲಕ್ಕಿ ಡ್ರಾ ಅಲ್ಲಿ ಕೊನೆ 23-24 ತಿಂಗಳಲ್ಲಿ ಮನೆ ಮತ್ತು ಸೈಟ್ಗಳು ಇಟ್ಟಿದ್ದೀವಿ ಸರ್ ಡ್ರಾ. ಆಮೇಲೆ ಪ್ರತಿ ಮಹಿಳೆಯದು ಕನಸು ಬಂಗಾರ ಹಾಕೋಬೇಕಂತ ಹೇಳಿದ್ರೆ ಇರುತ್ತೆ ಸರ್. ಹಾಗಾಗಿ ನಾವು ಮಹಿಳೆಯರ ಕನಸು ಬಂಗಾರ ಆಗಿರೋದ್ರಿಂದ ಪ್ರತಿ ತಿಂಗಳಲ್ಲಿ ಬಂಗಾರನೇ ಡ್ರಾ ಇಟ್ಟಿದ್ದೀವಿ. ಪ್ರತಿಯೊಬ್ಬ ಮಹಿಳೆಯೂ 10 ಜನ ಮಹಿಳೆಯರು, 20 ಜನ, 30 ಜನರಿಗೂ ಬಂಗಾರ ಇದೆ. ಬಡ ಮಕ್ಕಳಿಗೆ ABS ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ನಾವು ಸ್ಕಾಲರ್ಶಿಪ್ಗಳನ್ನ ಇಟ್ಟಿದ್ದೀವಿ. ಆಮೇಲೆ ಬಡವರು ಆಟೋ ಡ್ರೈವರ್ಗಳು ಇರ್ತವೆ, ಎಷ್ಟೋ ಜನ ಆಟೋ ಡ್ರೈವರ್ಗಳು ಬಾಡಿಗೆ ಆಟೋ ತಗೊಂಡು ಅಂತೇಳಿ ಆಟೋಗಳು ಇಟ್ಟಿದ್ದೀವಿ. ರೈತರ ಕನಸು ಟ್ರ್ಯಾಕ್ಟರ್ ಇರ್ತದೆ ಸರ್, ಟ್ರ್ಯಾಕ್ಟರ್ ಇಟ್ಟಿದ್ದೀವಿ. ಒಂದು 16 ಟೂ ವೀಲರ್ ಇದ್ದಾವೆ. ಆಮೇಲೆ ಕೆಲವೊಬ್ರು ಮಧ್ಯಮ ವರ್ಗದವ್ರ ಕನಸು ಕಾರ್ ಆಗಿರ್ತದೆ, ಹಂಗಾಗಿ ಕಾರ್ಗಳನ್ನು ಇಟ್ಟಿದ್ದೀವಿ ನಾವು. ಸೌಲಭ್ಯ ತುಂಬಾ ಚೆನ್ನಾಗಿದೆ ಸರ್. ಈಗ ಇದು ABS ಕಂಪ್ನಿ ಅಂತ ಹೇಳಿ ಇಟ್ಟಿರೋದು, ಇದು ಏನು ರಿಜಿಸ್ಟರ್ಡ್ ಕಂಪ್ನಿನಾ ಸರ್? ಹೌದು ಸರ್, ಇದು ರಿಜಿಸ್ಟ್ರೇಟೆಡ್ ಕಂಪ್ನಿ. ಈ ಕಂಪನಿ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಅಂತ ಹೇಳಿ ಹೆಸರಿಟ್ಟು ಇದ್ರ ಮೂಲಕ ನಾವು GST ನಂಬರ್ ಇದೆ, ಪ್ಯಾನ್ ಕಾರ್ಡ್ ಇದೆ ಸರ್. ಆಮೇಲೆ ಆಲ್ ಓವರ್ ಕರ್ನಾಟಕ ಪರ್ಮಿಷನ್ ತಗೊಂಡಿದ್ದೀವಿ ಸರ್. ಈಗ ನಮ್ಮ ಮೂಲ ಉದ್ದೇಶ ಕಲ್ಯಾಣ ಕರ್ನಾಟಕದಲ್ಲಿ ನಾವು ನಮ್ಮ ಕಂಪನಿ ಹೆಸರು ಮಾಡಬೇಕು, ಪ್ರತಿ ಬಡವರಿಗೆ ಅನುಕೂಲ ಆಗ್ಬೇಕು ನಮ್ಮ ಕಂಪನಿಯಿಂದ ಅಂತೇಳಿ ನಾವು ಈ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಸರ್. ಅದ ಈಗ ನೀವು ತಿಂಗಳಿಗೆ 1,000 ಕಟ್ಟಿಸ್ಕೊಂತ ಇದ್ದೀರಿ, ತಿಂಗಳ 1,000 ಕಟ್ಟಿಸ್ಕೊಂಡ್ರೆ ನೀವು ಡ್ರಾ ತಿಂಗಳಿಗೆ ಒಂದ್ಸಲ ಮಾಡ್ತಾ ಇದ್ದೀರಾ? ತಿಂಗಳಿಗೆ ಒಂದ್ಸಲ ಡ್ರಾ ಮಾಡ್ತೀವಿ. ಪ್ರತಿ ತಿಂಗಳು 15ನೇ ತಾರೀಕಿಗೆ ನಮ್ಮ ಕಂಪನಿದ ಡ್ರಾ ಇರುತ್ತೆ. ಆಮೇಲೆ ಈಗ ಕೆಲವರು ಮೊದಲು 1,000 ಕಟ್ತಾರೆ ಅಷ್ಟು ಜನ, ಆಮೇಲೆ ಅವರು ಕೆಲವು ಸಂದರ್ಭದಲ್ಲಿ ಕಟ್ಟಕ್ಕಾಗಲ್ಲ. ಕೆಲವು ಕಟ್ಟಕ್ಕಾಗಲ್ದಾಗ ನೀವು ಆ ದುಡ್ಡನ್ನ ವಾಪಸ್ ಕೊಡ್ತೀರಾ ಹೆಂಗ ಸರ್? ನಾವು 3 ತಿಂಗಳವರೆಗೆ, ಈಗ ಮೊದಲೇ ಕಂತು ಕಟ್ಟಿರ್ತಕ್ಕಂಥ ಫಲಾನುಭವಿಗೆ 3 ತಿಂಗಳವರೆಗೆ ಅವಕಾಶ ಇರುತ್ತೆ ಸರ್. ಕಂಡೀಷನ್ಸ್ ಎಲ್ಲ ನಮ್ಮ ಬ್ರೋಚರ್ಸ್ ಅಲ್ಲಿ ಇದೆ ಸರ್. 3 ತಿಂಗಳು ಅವರಿಗೆ ಅವಕಾಶ ಕೊಡ್ತೀವಿ. ನಮ್ಮ ಕಂಪ್ನಿಯಿಂದ ಫೋನ್ ಹೋಗುತ್ತೆ, ಮೆಸೇಜ್ ಹೋಗುತ್ತೆ, 3 ತಿಂಗಳ ಕಾಯ್ತೀವಿ ಸರ್. ಬರ್ದೇ ಇದ್ರೆ ಅವ್ರ ಸದಸ್ಯತ್ವ 4ನೇ ತಿಂಗಳಿಗೆ ರದ್ದಾಗುತ್ತೆ. ಅಥವಾ 3 ತಿಂಗಳ 4 ತಿಂಗಳವರೆಗೆ ದುಡ್ಡು ಕೊಟ್ಟಿದ್ದೆ ಯಾವುದೇ ದುಡ್ಡು ನಮ್ಮ ಕಂಪ್ನಿ ವಾಪಸ್ ಕೊಡಲ್ಲ ಸರ್. 5 ತಿಂಗಳವರೆಗೆ ಅವ್ರು ಕಟ್ಟಿದ್ದೇ ಆಗಿದ್ರೆ ಕಟ್ಟಿರ್ತಾರೆ 5 ತಿಂಗಳ ದುಡ್ಡು 5,000 ರೂಪಾಯಿ, ಅದಕ್ಕೆ ಬೆಲೆ ಬಾಳುವಂತ ಕ್ಲೋಸ್ ಆಗಕರ ಅವ್ರ ದುಡ್ಡು ವಾಪಸ್ ಕೊಡ್ತಾ ಇದ್ದೀವಿ. ಅಂದ್ರೆ 2-3 ತಿಂಗಳು ಕಟ್ಟಿದ್ರೆ ಕೊಡಲ್ಲ, ಅದ್ರ ಮೇಲ್ಪಟ್ಟು ಕಟ್ಟಿದ್ರೆ ಮಾತ್ರ ವಾಪಸ್ ಕೊಡ್ತಾರೆ. 5,000 ರೂಪಾಯಿ ಹಣ ಸಣ್ಣ ಹಣ ಅಲ್ಲಲ್ಲ ಸರ್. ಹಂಗಾಗಿ ನಾವು ಅದ ಹಣ ವಾಪಸ್ ಅವರಿಗೆ ಆ ಹಣಕ್ಕೆ ಬೆಲೆ ಬಾಳುವಂತ ವಸ್ತು ವಾಪಸ್ ಕೊಡ್ತೀವಿ. ಆಮೇಲೆ ಇದನ್ನ ಡ್ರಾ ಮುಗಿದ ತಕ್ಷಣ ಈಗ ನೀವು ಸೈಟ್ಗಳು ಅಂತ ಹೇಳ್ತಾ ಇದ್ದೀವಿ, ಸೈಟ್ಗಳು ಅಂದ್ರೆ ಕಂತು ಪ್ರಕಾರ ಕೊಡ್ತೀರಾ ಇಲ್ಲ ಅದು ಕೂಡ ತಿಂಗಳ ಕಟ್ಟಿದ ಸೈಟ್ಗಳು ಕೊಡ್ತೀರಾ ಸರ್? ನಾವು 24 ತಿಂಗಳ ಟೋಟಲಿ ಅವ್ರು ದುಡ್ಡು ಕಟ್ಟಿದ್ಮೇಲೆ ಯಾವುದೇ ಅವರ ಲಕ್ಕಿ ಡ್ರಾ ಅಲ್ಲಿ ಅವ್ರ ಹೆಸರು ಬರ್ದೇ ಇದ್ದಾಗ ಅವ್ರಿಗೆ ಸಮಾಧಾನಕರ ಬಹುಮಾನ 5 ಐಟಮ್ಸ್ ನಾವು ಇಟ್ಟಿದ್ದೀವಿ ಸರ್. ಆ 5 ವಸ್ತುಗಳಲ್ಲಿ ಒಂದು ವಸ್ತು ಅವ್ರು ಆಯ್ಕೆ ಮಾಡ್ರಿ ಅಂತೇಳಿ ನಮ್ಮ ಗ್ರಾಹಕರಿಗೆ ಹೇಳ್ತೀವಿ ಸರ್. ಅವ್ರು ಅದರಲ್ಲಿ ಬೇಡ ಅಂತ ಹೇಳಿದಾಗ ನಮಗಿದು ಬೇಡ, ನಮಗೆ ಹಣ ಕೊಡ್ರಿ ಅಂದಾಗ ನಾವು ಹಣ ವಾಪಸ್ ಕೊಡಲ್ಲ. ನಮ್ಮದೇ ಆದ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಇಂದ ಒಂದು ಲೇಔಟ್ ಆಗಿರುತ್ತೆ, ಆ ಲೇಔಟ್ ಅಲ್ಲಿ ಸೈಟ್ ಆಗಿರ್ತವೆ ಸರ್. ಇದು ಅವ್ರು ಮುಂಗಡ ಹಣ ಕಟ್ಟಿ ಸೈಟ್ ಬುಕ್ ಮಾಡಿದ್ರೆ ಮತ್ತೆ ಇನ್ನು ಇರ್ತಕ್ಕಂಥ ಹಣ ಅವ್ರ ಕಂತಲ್ಲಿ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಸರ್. ಯಾವುದೇ ಕಾರಣಕ್ಕೂ ನಾವು ಹಣ ವಾಪಸ್ ಕೊಡಲ್ಲ ಸರ್, ಸೈಟ್ ಕೊಡ್ತೀವಿ. ಸೈಟ್ ಕೊಡ್ತೀವಿ, ಆ ಸೈಟ್ ಮುಂದೆ ಅವ್ರು ಕಂತು ಕಟ್ಟಬೇಕು ಕಂತಿಗೆ ದುಡ್ಡು. ಹ್ಞೂ ಸರ್, ಆ ಕಂತಿಗೆ ಹಾಕೊಂಡು ಪೂರ್ತಿ ಹಣ ಸೈಟ್ ಇಂದು ಇಷ್ಟಂತ ಇರುತ್ತೆ ಸರ್. ಅದು ತೀರಿದ ಮೇಲೆ ರಿಜಿಸ್ಟ್ರೇಷನ್ ಖರ್ಚು ಅವ್ರದ್ದಾಗಿರುತ್ತೆ ಸರ್. ಒಳ್ಳೆ ಅವಕಾಶ ಇದೆ ಸರ್, ಬಡವರಿಗೆ ಮಾಡ್ಬೋದು ಸರ್.
ಚೆನ್ನಾಗಿತ್ತು ಸ್ಕೀಮ್ ಚೆನ್ನಾಗಿತ್ತು ಏನಂದ್ರೆ ದೋಖ